ಹೆಲೋ, ಎಲ್ಲರಿಗೂ ನಮಸ್ಕಾರ. ನಾನು ಉಮಾ. ಇವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಅಂದರೆ ತುಂಬ ಸ್ಪೆಷಲ್. ಇಲ್ಲಿ ನೋಡಿ, ಅದಕ್ಕಾಗಿ ನಾನು ಇಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೇನೆ. ಈಗ ಜಾರಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಜೀರಿಗೆಯನ್ನು ಸೇರಿಸಿ ಅದನ್ನು ರುಬ್ಕೋತಾ ಇದ್ದೇನೆ. ನಾನು ನೀರನ್ನು ಸೇರಿಸದೆ ಹಾಗೆ ರುಬ್ಕೊಂಡಿದ್ದೇನೆ. ಈ ರೀತಿ ನಾನು ಒಂದು 150 ಅಥವಾ 200 ಗ್ರಾಮ್ನಷ್ಟು ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈ ರೀತಿ ಬೆಂದಿದೆ. ಆಯಿತಾ? ಈಗ ನಾವು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸೌಟ್ನಷ್ಟು ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಅವಶ್ಯಕವಾಗಿ ಹಾಕಿ, ಈಗ ಇದಕ್ಕೆ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ನಲ್ವಾ, ಆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಒಂದು ಚೂರು ಕೆಂಪಗಾಗೋವರೆಗೂ ನಾವು ಅದನ್ನು ಹುರಿಬೇಕಾಗುತ್ತೆ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಕಾರವಾರ, ಗೋವಾ ಸೈಡಲ್ಲಿ ತುಂಬ ಮಾಡ್ತಾರೆ. ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ. ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳ ಲೀಸ್ಟ್ನಲ್ಲಿ ಇದು ಪರ್ಮನೆಂಟಾಗಿ ಸೇರ್ಕೊಂಡು ಬಿಡುತ್ತೆ. ಇದಕ್ಕೆ ನಾನೀಗ ಅರಿಶಿನ ಪುಡಿಯನ್ನು ಸೇರಿಸಿ 2 ನಿಮಿಷ ಅದನ್ನು ಮುಚ್ಚಿಟ್ಟು ಬೇಯಿಸ್ತೀನಿ. ಬಟಾಣಿಯನ್ನು ಬೇಯಿಸ್ಕೊಂಡಿದ್ನಲ್ವಾ, ಅದರಲ್ಲಿ ಅರ್ಧ ಬಟಾಣಿಯನ್ನು ತೆಗೆದು ಅದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ನಮ್ಮದು ಕೆಂಪಗೆ ಬೆಂದಿದೆ. ಈಗ ನಾವು ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳ್ಳೋಣ. ಟೊಮೆಟೊವನ್ನು ಒಂದು ಚೂರು ಇದಕ್ಕೆ ಜಾಸ್ತಿನೇ ಸೇರಿಸ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ಟೊಮೆಟೊ ಬಹಳ ಬೇಗ ಬೇಯುತ್ತೆ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಬೆಳಗ್ಗೆ ನೀವು ಬೇಗನೆ ಮಾಡ್ಬೋದು. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗೋದಿಲ್ಲ. ಇಲ್ಲಿ ನೋಡಿ, ನಾನು ಇದಕ್ಕೀಗ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ವ ಬಟಾಣಿ ಕಾಳುಗಳನ್ನು, ಅದನ್ನು ನೀರಿನ ಸಮೇತ ಇದಕ್ಕೆ ಸೇರಿಸೋಣ. ಮತ್ತು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಬಟಾಣಿ ಕಾಳನ್ನು, ಅದನ್ನು ಇದಕ್ಕೆ ಈಗ ನಾನು ಸೇರಿಸ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಇದರದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನು ನಾನು ಸೇರಿಸ್ತಾ ಇದ್ದೇನೆ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದು ಒಂದು 5 ನಿಮಿಷ ಕುದಿಲಿ. ಅದರ ನಂತರ ನಾನು ನಿಮಗೆ ಇದನ್ನು 2 ರೀತಿಯಲ್ಲಿ ಮಾಡೋ ವಿಧಾನವನ್ನು ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ, ಇದು ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದರಲ್ಲಿ ನಾನೀಗ ಅರ್ಧ ಮಸಾಲೆಯನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಮೀಡಿಯಮ್ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಈಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅವಲಕ್ಕಿನ ತುಂಬ ನೆನೆಸೋದು ಬೇಡ. ಅವಲಕ್ಕಿಯನ್ನು ಸೇರಿಸೋ ಮೊದಲು ನಾನು ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಈ ಅವಲಕ್ಕಿಯನ್ನು ಈ ಮಸಾಲೆಗೆ ಸೇರಿಸಿದರೆ ನಮ್ಮ ರೆಸಿಪಿ ರೆಡಿ ಆದಂಗೆ. ಇಲ್ಲಿ ನೋಡಿ, ನಾನು ಮಸಾಲೆ ಕಡಿಮೆ ಆಯಿತು ಅಂತ ಹೇಳಿ ಇನ್ನೂ ಒಂದು ಚೂರು ಅದಕ್ಕೆ ಮಸಾಲೆಯನ್ನು ಸೇರಿಸಿದ್ದೀನಿ. ಇಲ್ಲಿ ನೋಡಿ, ನಮ್ಮ ವಟಾಣೆ ಅವಲಕ್ಕಿ ಉಸುಳಿ ಹೀಗೆ ರೆಡಿಯಾಗಿದೆ. ಇದಕ್ಕೆ ಖಾರ ಸೇವನ್ನು ಸೇರಿಸಿಕೊಂಡು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಇನ್ನೊಂದು ರೀತಿಯಿಂದ ನಿಮಗೆ ಮಾಡೋದು ಹೇಳ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು ಮತ್ತೆ ಸ್ವಲ್ಪ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ತೆಳು ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾವು ತೆಳು ಅವಲಕ್ಕಿಯನ್ನು ಸೇರಿಸ್ಕೊಂಡ್ರೆ ಇದು ಒಂಥರ ನಮ್ಮ ಬಿಸಿಬೇಳೆ ಬಾತ್ ಥರ ಇರುತ್ತೆ. ಇದನ್ನು ತೆಳು ಅವಲಕ್ಕಿನ ಸೇರಿಸಿದರೆ ನೀವು ತಕ್ಷಣಕ್ಕೆ ಅದನ್ನು ಸರ್ವ್ ಮಾಡಿಬಿಡಿ. ಆವಾಗದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಹೀಗೆ. ಥ್ಯಾಂಕ್ ಯು.